ಮಳೆ ಆಧಾರಿತ ಕೃಷಿ ಭೂಮಿಗೆ ವರವಾಗಲಿದ್ದಾಳೆ ಕಾವೇರಿ ಮಾತೆ. ಮೇಲುಕೋಟೆ ಹೋಬಳಿಯ ಬಹು ನಿರೀಕ್ಷಿತ ಯೋಜನೆ ಏತ ನೀರಾವರಿ ಯೋಜನೆ ಮೂಲಕ ಕೈಬಿಟ್ಟು ಹೋಗಿರುವ ಕೆರೆ ಕಟ್ಟೆಗಳಿಗೆ 29 ಕೋಟಿ ರು ವೆಚ್ಚದಲ್ಲಿ ನೀರು ತುಂಬಿಸುವ ಕಾಮಗಾರಿಗೆ ದಿನಾಂಕ 8ರಂದು ಭಾನುವಾರ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣಯ್ಯ ರವರು ಭೂಮಿ ಪೂಜೆ ನೆರವೇರಿಸಿದರು. ಏತ ನೀರಾವರಿ ಯೋಜನೆಗೆ ಭೂಮಿ ಪೂಜೆ ನೆರವೇರಿಸಲು ಪಾಂಡವಪುರ ಜಕ್ಕನಹಳ್ಳಿ ಸರ್ಕಲ್ ಬಳಿ ಬಂದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ರವರನ್ನು ಜೆಸಿಪಿ ಬಕೆಟ್ಗಳಿಂದ ಹೂವಿನ ಸುರಿಮಳೆಯನ್ನು ಸುರಿಸಿ ಟ್ರೈನ್ ಮುಖಾಂತರ ಬೃಹತಾಕಾರದ ಸೇವಿನ ಹಾರವನ್ನು ಹಾಕಿ ಸ್ವಾಗತಿಸಿದರು. ಕದಲಗೆರೆ ಹೊಸಕೆರೆ ತನಕ ಬೈಕ್ ರ್ಯಾಲಿಯ ಮುಖಾಂತರ ಮೆರವಣಿಗೆ ನಡೆಸಿ ಕದಲಗೆರೆ ಹೊಸಕೆರೆ ಬಳಿ ಭೂಮಿ ಪೂಜೆ ನೆರವೇರಿಸಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು, ರೈತ ಸಂಘದ ಮುಖಂಡರು, ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು, ಯಜಮಾನರು ಭಾಗವಹಿಸಿದ್ದರು. ಸರ್ ವೈಲ್ಡ್ ನಿಂತಿರೋ ಹೆಂಗೆ ಸರ್, ಇನ್ನೂ ಸ್ವಲ್ಪ ಹಿಂದೆ ಹೋಗಿ ಸರ್. ಗೋವಿಂದೇಗೌಡ ಸರ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೆರವೇರಿಸಿಕೊಡ್ತಾ ಇದ್ದಾರೆ. ಹಾಗೆ ವೇದಿಕೆ ಮೇಲೆ ಉಳಿದ ಗಣ್ಯರು ಸಹ ಇದ್ದಾರೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ತಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಕರ್ನಾಟಕ ಸರ್ಕಾರ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ, ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕು, ಮೇಲುಕೋಟೆ ವಿಧಾನಸಭಾ ಕ್ರಮಕ್ಕೆ ಆಗಮಿಸಿರುವ ಎಲ್ಲರೂ ತಮ್ಮೆಲ್ಲರ ಜೋರಾದ ಚಪ್ಪಾಳಿಯ ಮೂಲಕ ಮಂಡ್ಯ ಜಿಲ್ಲೆ, ಪಾಂಡವಪುರ ತಾಲೂಕಿನ ಬಳಗಟ್ಟ ಏತ ನೀರಾವರಿ ಅಪರೂಪದ ವ್ಯಕ್ತಿತ್ವ ಹಾಗೂ ಯಜಮಾನರುಗಳೇ, ತಂಗಿಯರೇ, ಇದು ಮೊದಲನೇದಾಗಿ ನಾನು ಏನೋ ಕರ್ನಾಟಕ ಸರ್ಕಾರದಿಂದ ಮೊನ್ನೆ ಬಜೆಟ್ ಅಧಿವೇಶನ ಶುರುವಾಯಿತು. ಅದರಲ್ಲಿ ಪಾಂಡವಪುರ ತಾಲೂಕನ್ನ ಸಾವಯವ ತಾಲೂಕು ಅಂತ ಘೋಷಣೆ ಮಾಡಿರೋದಕ್ಕೆ ನಾನು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೋಗಿ ಅದ್ರ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಶ್ರೀಮಾನ್ ಚಲುವಸ್ವಾಮಿ ಅವರ ಹತ್ರ ನಾವು ಹೋಗಿ ಇಡೀ ಜಿಲ್ಲೆನೇ ದಯವಿಟ್ಟು ಸಾವಯವವಾಗಿ ಪರಿವರ್ತನೆ ಮಾಡಿ ಅಂತ ನಾವು ಕೇಳ್ಕೊಂಡ್ವಿ. ಆವಾಗ ಅವ್ರು ಹೇಳಿದ್ರು, ಮೊದಲು ನಮ್ಮ ತಾಲೂಕಿಂದ ಶುರು ಮಾಡೋದ, ಅದಾದ ನಂತರ ನಾವು ಹಂತವಾಗಿ ಬೇರೆ ಬೇರೆ ಕಡೆ ಮಾಡಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ನಮಗೆ ತಿಳಿಸ್ಕೊಟ್ರು. ಅದೇ ರೀತಿ ನಾವು ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಇದನ್ನ ಕಾರ್ಯರೂಪಕ್ಕೆ ತರೋಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ಅವರು ಮಾಡಿದ್ದಾರೆ. ನಾನು ಚಲುವಸ್ವಾಮಿ ಅವರಿಗೆ ನಿಮ್ಮೆಲ್ಲ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಕೆಲಸ ಮಾಡಿಕೊಡೋದು ಇಲ್ಲಿ ನಿಂತ್ಕೊಳ್ಳೋದು ಮರ್ತ್ಬಿಡೋದು ಇಷ್ಟ ಮಾಧ್ಯಮ ಮಿತ್ರರೇ. ಅದ್ರ ಜೊತೆಗೆ ಸಾವಯವ ಕೃಷಿ ಈ ವೇದಿಕೆ ಅಲ್ಲ, ಆದ್ರೆ ಇಲ್ಲಿ ಇದನ್ನ ಎಲ್ಲೇ ಹೋದ್ರೂ ನಾವು ಹೇಳ್ತಾ ಹೋಗ್ಬೇಕು. ಯಾಕೆಂದ್ರೆ ಅದನ್ನ ನೀವುಗಳು ಇದನ್ನ ಅಳವಡಿಸ್ಕೊಳಕ್ ಶುರು ಮಾಡ್ಬೇಕು. ನಾವೇನು ಸಾವಯವ ಕೃಷಿ ಏನ್ ಹೊಸದಾಗಿ ಏನ್ ಮಾಡ್ತಾ ಇಲ್ಲ, ಹಳೆಯದ ಹೆಂಗೆ ಕೃಷಿ ಮಾಡ್ತಾ ಇದ್ದೋ ಆ ತರ ಮಾಡಕ್ ಅಷ್ಟೇ, ಇನ್ನೇನಿಲ್ಲ. ಹೊಸದಾಗಿ ಇವಾಗ ನಾವ್ ಎಲ್ಲಾ ಕಡೆ ಔಷಧಿ ಹೊಡೆದಿ ಈಗ ಭೂಮಿನೂ ಮಣ್ಣಿನ ಫಲವತ್ತತೆಯನ್ನ ಕಳ್ಕೊಬಿಟ್ಟಿದೀವಿ. ಅದ್ರ ಜೊತೆಗೆ ನಾವು ತಿಂತಿರೋಂತ ಆಹಾರದಿಂದ ನಮ್ಗೆ ಎಲ್ಲಾ ತರದ ಸಮಸ್ಯೆಗಳು, ನಮ್ಮ ಆರೋಗ್ಯದ ಮೇಲೆ ಸಮಸ್ಯೆಗಳು ಪರಿಣಾಮ ಬೀಳ್ತಿರೋಂಥದ್ದು ನಿಮ್ಗೆ ಗೊತ್ತಿರೋಂಥದ್ದೇ.
ಅದಕ್ಕೆ ರೈತರು ಸ್ವಲ್ಪ ಪ್ರಾರಂಭದಲ್ಲಿ ನಿಮಗೆ ಕಷ್ಟ ಆಗ್ಬೋದು. ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ, ಏನು ಹೊಸ್ತಲ್ಲ ನಿಮ್ಗೆಲ್ಲ. ಎಲ್ಲ ವ್ಯವಸಾಯ ಮಾಡ್ತಿರೋರಿಗೆ ಮುಂಚೆ ಮಾಡ್ತಾ ಇದ್ವಿ, ಅದೇ ರೀತಿ ಮಾಡಕ್ಕೋಸ್ಕರ ಈ ಒಂದು ಏನು ಸಾವಯವ ಕೃಷಿಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಸಪೋರ್ಟ್ ಮಾಡ್ತಾರೆ. ಯಾವ ತರ ಏನೇನ್ ಮಾಡ್ಬೇಕು ಅನ್ನೋದನ್ನ ಹಂತವಾಗಿ ಮುಂದಿನ 2 ವರ್ಷ 3 ವರ್ಷದೊಳಗಡೆ ಇಡೀ ನಮ್ಮ ತಾಲೂಕನ್ನ ಪರಿವರ್ತನೆ ಮಾಡಬೇಕು. ರೈತರಿಗೆ ಬೇಡಿಕೆನೂ ಜಾಸ್ತಿ ಆಯ್ತದೆ. ಯಾವಾಗ ಸಾವಯವ ಕೃಷಿ ಮಾಡಿ ನಾವು ಏನೇ ಬೆಳೆ ಬೆಳೀತಾ ಇದೀವಿ ಅಂತ ಹೇಳಿದ್ರೆ ಅದು ಡಿಮ್ಯಾಂಡು ಜಾಸ್ತಿ ಆಯ್ತದೆ, ನಮ್ಮ ರೈತರಿಗೆ ಆದಾಯನೂ ಜಾಸ್ತಿ ಆಯ್ತದೆ. ಇದೆಲ್ಲ ಕೆಲಸ ಮುಗಿದಿತ್ತು, ಅದನ್ನ ಪ್ರಾರಂಭ ಮಾಡಕ್ಕೆ. ಮತ್ತೆ ದೇವಿ ಗ್ರಾಮದಲ್ಲೂ ಎಲ್ಲರೂ ಮಾತಾಡಿದಂಗೆ ಅದನ್ನು ಪ್ರಾರಂಭ ಮಾಡಬೇಕಾಗಿತ್ತು. ಅದನ್ನ ಇಷ್ಟನ್ನು ಪ್ರಾರಂಭ ಮಾಡಕ್ಕೋಸ್ಕರ ಅದೊಂದು, ಅದ್ರ ಜೊತೆಗೆ ಇಲ್ಲಿ 29 ಕೋಟಿ ವೆಚ್ಚದಲ್ಲಿ ಹೊಸ ಕಾಮಗಾರಿಗಳನ್ನ 41 ಕೆರೆಗಳನ್ನ ಈ ಒಂದು 3 ಗ್ರಾಮ ಪಂಚಾಯತಿ 7,000 ಎಕರೆ ಅಷ್ಟು ವ್ಯಾಪ್ತಿಗೆ ಬರುವಂತದ್ದು. ನಿಮ್ಗೆ ಇಲ್ಲಿ ಅನುಕೂಲ ಆಗ್ಲಿ, ಕೆರೆಕಟ್ಟೆಗಳಿಗೆ ಜನಜಾನುವಾರುಗಳಿಗೆ, ಆ ಕೆರೆಗಳಲ್ಲಿ ನೀರು ತುಂಬಿದ ಜನಜಾನುವಾರುಗಳಿಗೆ ಅನುಕೂಲ ಆಯ್ತದೆ. ಅದ್ರ ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಯ್ತದೆ. ಆ ಒಂದು ದೃಷ್ಟಿ ಇಟ್ಕೊಂಡು ಈಗೇನು ಇನ್ನು ಬಾಕಿ ಇದ್ದ ಕೆರೆಗಳನ್ನ ತುಂಬಿಸ್ಬೇಕು ಅಂತ 29 ಕೆರೆ ಅಂತ ಶುರು ಆಯ್ತು. ಅದಾದ್ಮೇಲೆ ಈಗ 41, ಇನ್ನೊಂದು 44 ಗಂಟೆ ಇವಾಗ ಕೆರೆಗಳನ್ನ ಸೇರಿಸಿ ಆ ಕಾಮಗಾರಿಯನ್ನ ಅತಿ ಶೀಘ್ರದಲ್ಲೇ ಮುಗಿಸಕ್ಕೆ ನಾವು ಕೆಲಸ ಮಾಡಕ್ ಶುರು ಮಾಡ್ತೀವಿ. ಆ ಒಂದು ಕಾಮಗಾರಿ ಗುದ್ಲಿ ಪೂಜೆ ಮತ್ತೆ ಇನ್ನೆರಡನ್ನು ಸೇರಿದಂಗೆ, ಅದ್ರ ಜೊತೆಗೆ ಸುಂಕಾತಣ್ಣೂರಲ್ಲಿ ಇವಾಗ ಆಗಿ 17 ಕೆರೆಗಳಾವೆ. ಅದ್ರ ಜೊತೆಗೆ ಇನ್ನ 11 ಕೆರೆಗಳನ್ನ ಕಾಮಗಾರಿಯನ್ನು ಶುರು ಮಾಡಿದ್ವಿ. ಇನ್ನು 11 ಕೆರೆ ಏನ್ ಕೈ ಬಿಟ್ಟೋಗಿತ್ತು ಅದನ್ನು ನಾವು ಕಾಮಗಾರಿಯನ್ನ ಚಾಲನೆ ಮಾಡ್ತೀವಿ. ಅದಕ್ಕೂ ದುಡ್ಡು ಅಪ್ರೂವ್ ಆಗಿದೆ, ಅದಕ್ಕೆ ಅಗ್ರಿಮೆಂಟ್ ಆಗಿದೆ. ಹಿಂದೆ ಮಾಡಿದ್ದಂತ ಕಾಂಟ್ರಾಕ್ಟರೇ ಅದನ್ನು ನಾವು ಅದನ್ನೇ ಕಂಪ್ಲೀಟ್ ಮಾಡಿ ಕೊಡಂಗೆ ಮಾಡಿದೀವಿ. ಅದಾದ ನಂತರ ಈ ಕೆರೆ ಕಟ್ಟೆಗಳಲ್ಲಿ ನಿಮ್ಮಲ್ಲೆಲ್ಲ ಈ ಭಾಗದ ಜನರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ, ಈ ಕೆರೆ ಕಟ್ಟೆಗಳು ನೀವು ನೋಡಿದಾಗ ನೀರಿಲ್ದೆ ಇದ್ದಾಗ ಒತ್ತುವರಿ ಮಾಡಿರ್ತೀವಿ. ಅದನ್ನ ದಯವಿಟ್ಟು ತಾವೆಲ್ಲ ನಿಂತ್ಕೊಂಡು ಕೆರೆ ಕಟ್ಟೆಗಳನ್ನ ಉಳಿಸ್ಕೊಂಡ್ರೆ ನಮ್ಗಳಿಗೆ ಉಪಯೋಗ. ನಮ್ಮ ಗದ್ದೆಗಳಿಗೆ ನೀರು ಉಳಿಯೋಕ್ಕಾಗ್ಲಿ ಅಥವಾ ನಮ್ಮ ಬೋರ್ವೆಲ್ಗಳು ರೀಚಾರ್ಜ್ ಆಗಕ್ಕಾಗ್ಲಿ ಇದಕ್ಕೆ ಉಪಯೋಗ ಆಯ್ತದೆ. ದಯವಿಟ್ಟು ತಾವೆಲ್ಲ ನಿಂತ್ಕೊಂಡು ಅನುಕೂಲ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಯಾವುದೇ ತರ ಸಮಸ್ಯೆ ಆಗದೆ ಇದ್ದಂಗೆ ನೀವುಗಳೆಲ್ಲ ನೋಡ್ಕೋಬೇಕು ಅನ್ನೋದನ್ನ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ಕೋತೀವಿ. ಈ ಕಾಮಗಾರಿಗೆ ಚಾಲನೆ ಕೊಡಕ್ಕೆ ಸನ್ಮಾನ್ಯ ಸಣ್ಣ ನೀರಾವರಿ ಸಚಿವರು ಬೋಸರಾಜ್ ಅವರು ಬರಬೇಕಿತ್ತು. ಅವರು ಕಾರಣಾಂತರಗಳಿಂದ ಗುಲ್ಬರ್ಗದಲ್ಲಿ ಉಳ್ಕೊಳ್ಬೇಕಾಯ್ತು, ಅದಕ್ಕೆ ಬಂದಿರ್ಲಿಲ್ಲ. ನಿನ್ನೆ ಸಾಯಂಕಾಲ ನಮ್ಗೆ ಫೋನ್ ಮಾಡಿ ಹೇಳಿದ್ರು ಬರಕ್ಕಾಗಲ್ಲ ಅಂತ. ದಯವಿಟ್ಟು ಯಾರು ಸುಮಾರು ಎಲ್ಲ ನೀವು ಈ ಭಾಗದ ಜನರೆಲ್ಲರೂ ಸೇರ್ಕೊಂಡು ತಾವೆಲ್ಲ ತುಂಬಾ ಕಷ್ಟಪಟ್ಟು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರಿ. ನಿಮ್ಗೆಲ್ಲರಿಗೂ ಯಾರು ಬೇಜಾರು ಮಾಡ್ಕೊಡಿ, ದಯವಿಟ್ಟೆಲ್ಲ ಸರ್ವೋದಯ ಕರ್ನಾಟಕ ಪಕ್ಷದ ತಾಲೂಕು ಅಧ್ಯಕ್ಷರಾದ ಪರಮೇಶ್ ಗೌಡರವರು ಕನ್ಗೋನಹಳ್ಳಿ, ಅವರಿಗೂ ಕೂಡ ಇದೀಗ ವೇದಿಕೆ